ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡೋಣ ಅಜೂರ್ ಫೈಲ್ಸ್. ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ದು ಅಜೂರ್ ಬ್ಲಾಕ್ ಬಗ್ಗೆ. ಇವತ್ತು ನಾವು ಅಜೂರ್ ಫೈಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಜೂರ್ ಫೈಲ್ಸ್ ಏನು, ಹೆಂಗೆ ವರ್ಕ್ ಮಾಡುತ್ತೆ, ಯಾವ ಥರ ಅಂತ ಡಿಸ್ಕಸ್ ಮಾಡೋಣ. ಅಜೂರ್ ಫೈಲ್ಸ್ ನಥಿಂಗ್ ಬಟ್ ನಿಮ್ಮದು ನೆಟ್ವರ್ಕ್ ಶೇರ್ ಫೋಲ್ಡರ್, ಶೇರ್ ಡ್ರೈವ್ ಥರ. ಇವತ್ತು ನಾವು ಪ್ರಾಕ್ಟಿಕಲಿ ಚೆಕ್ ಮಾಡೋಣ. ಹೋಟೆಲ್ ಆಗಿ ನಾವು ಆಲ್ರೆಡಿ ನನ್ನ ಹತ್ರ ರಿಸೋರ್ಸ್ ಗ್ರೂಪ್ ಇದೆ. ಒಂದು ಸ್ಟೋರೇಜ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. RG1 ಅಂತ ಡೆಮೋ. ಅದು ನಾನು ಡೆಮೋ 1 2 3 4 ರಿಪೀಟೆಡ್ ಆಗಬಾರ್ದು ನೇಮ್ಸು. ಇಲ್ಲಿ ಪ್ರೈಮರಿ ಸರ್ವಿಸಸ್ ಅಂತಿದೆ. ಆಲ್ರೆಡಿ ನಾವು ಬ್ಲಾಗ್ ಬಗ್ಗೆ ಮಾತಾಡಿದ್ವಿ, ಹೆಂಗಂತ ಗೊತ್ತಾಯ್ತು. ಅಜೂರ್ ಫೈಲ್ಸ್ ಇವಾಗ ನಾವು ಚೂಸ್ ಮಾಡೋ ಅಜೂರ್ ಫೈಲ್ಸು. ಇದರಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಒಂಥರ ಇವಾಗ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ HDD ಇದೆ, SSD ಇದೆ. ಸ್ಟ್ಯಾಂಡರ್ಡ್ ಬಂದು HDD ಸ್ವಲ್ಪ ಸ್ಲೋ ಆಗಿರುತ್ತೆ. ಪ್ರೀಮಿಯಂ ತೊಗೊಂಡ್ರೆ ಇದು ಮತ್ತು ಕಾಸ್ಟ್ ಕಂಪೇರ್ ಟು ಪ್ರೀಮಿಯಮು ಕಾಸ್ಟು ಕಡಿಮೆ ಸ್ಟ್ಯಾಂಡರ್ಡ್ದು. ಪ್ರೀಮಿಯಂ ತೊಗೊಂಡ್ರೆ SSD ಬರುತ್ತೆ. ಸೊ ನಾವು ಇವಾಗ ಪ್ರಾಕ್ಟಿಕಲಿ ಟೆಸ್ಟಿಂಗ್ ಪರ್ಪಸ್ ಮಾಡ್ತಾ ಇರೋದು. ಸೊ ನಾವು ಸ್ಟ್ಯಾಂಡರ್ಡ್ ತೊಗೊತೀವಿ. ಇದು ಬಂದು ಫೈಲ್ ಶೇರಿಂಗ್, ಬಿಲ್ಡಿಂಗು, ಪೇ ಆಸ್ ಯು ಗೋ. ಇಲ್ಲಿ ರಿಡಂಡೆನ್ಸಿ ಅಂತ ಕೇಳುತ್ತೆ. ರಿಡಂಡೆನ್ಸಿ ಅಂದರೆ ನಿಮ್ಮ ಡೇಟಾ ಮಲ್ಟಿಪಲ್ ಲೊಕೇಶನ್ ಕಾಪಿ ಆಗುತ್ತೆ, ರೆಪ್ಲಿಕಾ ಆಗುತ್ತೆ. ದಟ್ ಇಸ್ ಕಾಲ್ಡ್ ರಿಡಂಡೆನ್ಸಿ. ನನಗಿದು ಲೋಕಲ್ ರಿಡಂಡೆನ್ಸಿ ಅಂತ ಸಾಕು. ಇದರಲ್ಲಿ ಇದು ಮಾಡಕ್ ಹೋಗಲ್ಲ ನಾನು. ಇದನ್ನ ಸಪೋಸ್ ಎನೇಬಲ್ ಮಾಡಿದ್ರೆ ಅಕ್ರಾಸ್ ದ ಟೆನೆಂಟ್ ರಿಪ್ಲಿಕಾ ಆಗುತ್ತೆ. ನನ್ನ ಫೈಲ್ ಸ್ಟೋರೇಜ್ ಇರ್ತಲ್ಲ, ಅಕ್ರಾಸ್ ದ ರಿಪ್ಲಿಕಾ ಆಗುತ್ತೆ ಅಕ್ರಾಸ್ ದ ಟೆನೆಂಟು. ಮತ್ತು ಎಕ್ಸಿಸ್ಟ್ ಟಿಯರ್ ಅಂದರೆ ಕೋಲ್ಡು, ಹಾಟು, ಕೂಲು. ಹಾಟ್ ಅಂದರೆ ಫ್ರೀಕ್ವೆಂಟ್ಲಿ ನೀವು ಎಕ್ಸಸ್ ಮಾಡ್ತಾರೆ, ಡೈಲಿ ನಿಮಗೆ ಎಕ್ಸಸ್ ಮಾಡ್ತಾರೆ, ಅದು ಹಾಟು. ಕೂಲ್ ಅಂತಂದ್ರೆ ನೀವು ಸ್ವಲ್ಪ ಬ್ಯಾಕಪ್ಸ್ ಥರ ಆ ಥರ ಇಟ್ಟಿರ್ತೀರ. ಇದು ಯಾವಾಗ ಬೇಕೋ ಅವಾಗ ಎಕ್ಸಸ್ ಮಾಡ್ತಾರೆ. ಇದು ಕೋಲ್ಡ್ ಅಂದರೆ ಒಂಥರ ಆರ್ಕೈವ್, ಫುಲ್ಲಿ ಬ್ಯಾಕಪ್. ನಿಮ್ಗೆ ಯಾವಾಗೂ 5 ವರ್ಷ 6 ವರ್ಷ ಬ್ಯಾಕಪ್ ಇಟ್ಟಿರ್ತಾರೆ. ಅವಾಗ ಬೇಕಂದ್ರೆ ರೇರ್ಲಿ ನೀವು ಯೂಸ್ ಮಾಡೋದು, ಅದಕ್ಕೆ ಕೋಲ್ಡ್. ನೆಕ್ಸ್ಟು ಸೊ ನಂದು ನೆಟ್ವರ್ಕ್ ಆಕ್ಸೆಸ್ ಫುಲ್ ಪಬ್ಲಿಕಲ್ಲಿ ಬೇಕು, ಇಲ್ಲ ನಾನು ಪ್ರೈವೇಟ್ ನಮ್ಮದೇ ವರ್ಚುವಲ್ VPN ಕ್ರಿಯೇಟ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಬೋದು. ಇದೊಂದು ಪ್ರೈವೇಟ್ ಒಂದು ಎಂಡ್ ಪಾಯಿಂಟ್ ಪ್ರೈವೇಟ್ ಇದು ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಡಿಲೀಟ್ ಮಾಡಿದ್ರೆ ನಿಮ್ಗೆ 7 ದಿನವರೆಗೂ ಡೇಟಾ ನೀವು ರಿಟೈನ್ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಡಿಲೀಟ್ ಮಾಡಿ ಬೈ ಮಿಸ್ಟೇಕ್ಲಿ ಡಿಲೀಟ್ ಮಾಡಿ 7 ದಿನದವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಅವಾಗ ನೀವು ಡೇಟಾ ರೀಸ್ಟೋರ್ ಮಾಡ್ಕೋಬಹುದು. ಡೇಟಾ ಎನ್ಕ್ರಿಪ್ಟರ್ ಆಗಿರ್ಬೋದು, ಕ್ರಿಯೇಟ್ ಅಂಡ್ ರಿವ್ಯೂ. ಇದೊಂದು 2 minutes 3 minutes ಟೈಮ್ ತಗೊಳುತ್ತೆ. ಡೆಪ್ಲಾಯ್ ಆಯಿತು. ಇದರಲ್ಲಿ ಬಂದ್ಬಿಟ್ಟು ಡೇಟಾ ಸ್ಟೋರೇಜ್ ಟೈಪಲ್ಲಿ ನಾನು ಕಂಟೈನರ್ ಕ್ರಿಯೇಟ್ ಮಾಡ್ಕೊಂಡು ಬ್ಲಾಕ್ ಸ್ಟೋರೇಜ್ ತೋರಿಸ್ದೆ. ಫೈಲ್ ಶೇರು ಕ್ಲಿಕ್ ಮಾಡ್ತೀನಿ, ಫೈಲ್ ಶೇರ್ ಮಾಡ್ತೀನಿ. ಇಲ್ಲಿ ನಾನು
ಟೆಸ್ಟ್ ಅಂತ ಕೊಡ್ತೀನಿ. ನಿಮ್ಗೆ ಬ್ಯಾಕಪ್ಸ್ ಬೇಕಂದ್ರೆ ಬ್ಯಾಕಪ್ ನಾನು ಇವಾಗ ಸದ್ಯಕ್ಕೆ ಬ್ಯಾಕಪ್ ಬೇಡ, ನಾನು ಬ್ಯಾಕಪ್ ಯೂಸ್ ಮಾಡ್ತೀನಿ. ರೇಟ್ ಅಂಡ್ ರಿವ್ಯೂ ಇವಾಗ ಇಲ್ಲಾಯ್ತು, ಕ್ರಿಯೇಟ್ ಆಯಿತು. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಷ್ಟು ಸೈಜ್ ಇದೆ ಮ್ಯಾಕ್ಸಿಮಮ್. ನಿಮ್ಗೆ ಕಡಿಮೆ ಬೇಕಾದ್ರೂ ಮಾಡ್ಕೊಂಡು, ನಿಮ್ಗೆ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು. ಕನೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ವಿಂಡೋಸು, ಲಿನಕ್ಸು, ಮ್ಯಾಕು ಇವೆಲ್ಲ ಇದೆ. ನಾನು ವಿಂಡೋಸಲ್ಲಿ ಟ್ರೈ ಮಾಡ್ತೀನಿ. ಈಗ ಸಪೋಸ್ ನೀವು ಇವಾಗ ಜೆಡ್ ಡ್ರೈವ್, ನಿಮಗೆ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಡ್ರೈವ್ಸ್ ಇರುತ್ತೆ ಅದರಲ್ಲಿ, ಈ ಸಿ ಡ್ರೈವ್, ಈ ಡ್ರೈವ್, ಆ ಥರ ನಾವು ಜೆಡ್ ಅಂದ್ರೆ ಜೆಡ್ ಮಾಡ್ಕೋಬೇಕು. ನಾ ಟಿ ಮಾಡ್ಕೋಬೋದು. ಡಬ್ಲ್ಯೂ, ಸೊ ನಾನು ಡಬ್ಲ್ಯೂ ತೊಗೊತೀನಿ. ಸಿಂಪಲ್ ಏನಿಲ್ಲ ಅಂದ್ರೆ ಜಸ್ಟ್ ಇಲ್ಲಿ ಸ್ಕ್ರಿಪ್ಟ್ ಇರುತ್ತೆ, ಸ್ಕ್ರಿಪ್ಟ್ನ ಕಾಪಿ ಮಾಡ್ಕೊಳ್ಳಿ. ನಾನು ಇದರಲ್ಲೇ ಒಂದು ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಜೂರಲ್ಲಿ. ಆ ವರ್ಚುವಲ್ ಮಷಿನ್ಗೆ ಈ ಡ್ರೈವ್ನ ಮ್ಯಾಪ್ ಮಾಡ್ತೀನಿ. ಪಬ್ಲಿಕ್ ಐಪಿ ಹಾಕಿ ಆಕ್ಸೆಸ್ ಮಾಡ್ತಾ ಇದ್ದೀನಿ. ವರ್ಚುವಲ್ ಮಷಿನ್ ಕ್ರಿಯೇಟ್ ಆಯಿತು. ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದು ವರ್ಚುವಲ್ ಮಷಿನ್. ಇಲ್ಲಿ ನೋಡ್ತಿರ್ಬೋದು ನನ್ನ ಹತ್ರ ಸಿ ಡ್ರೈವ್ ಮಾತ್ರ. ಓಕೆ, ಪವರ್ ಶೆಲ್ ಕಮಾಂಡ್ನ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ. ಸ್ಕ್ರಿಪ್ಟ್ನ ಇಲ್ಲಿ ರನ್ ಮಾಡ್ತೀನಿ. ನೋಡ್ತಿರ್ಬೋದು ಇವಾಗ ಇಲ್ಲಿ ನಿಮಗೆ ಡಬ್ಲ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಡಬ್ಲ್ಯೂ ಯೂಸ್ಡ್ ನಾವು ಯೂಸ್ ಮಾಡಲ್ಲ, ಇಷ್ಟು GB ಫ್ರೀ ಇದೆ. ಇವಾಗ ನಾವು ನೆಟ್ವರ್ಕ್ ಡ್ರೈವಲ್ಲಿ ಬಂದು ನೋಡೋಣ, ಡ್ರೈವ್ಸ್ ಇದೆ ಮ್ಯಾಪ್ ಆಗಿದ್ರೆ ಇಲ್ಲಿ ಬಂತು. ಇಲ್ಲಿ ಮ್ಯಾಪ್ ಇಲ್ಲಿ ನೀವು ಬೇಕಾದರೂ ನೀವು ಏನಾದರೂ ಅಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ಅಲ್ಲಿ ಸ್ಟೋರ್ ಆಗ್ತಿರುತ್ತೆ. ಇಲ್ಲಿ ಅಜೂರ್ ಫೈಲ್ಸ್ ಅಲ್ಲಿ, ಇದಕ್ಕೆ ಅಜೂರ್ ಫೈಲ್ಸ್ ಅಂತೀವಿ.